Under image. Down. ಇಬ್ಬರು ಸಹೋದರರು ಒಟ್ಟಿಗೆ ಇದ್ದಾಗ ಕುಟುಂಬವು ಬಲಿಷ್ಠವಾಗೇ ಇರುತ್ತೆ. ಆದರೆ ರಾಜಕೀಯದ ಆಸೆಗೆ ಅಧಿಕಾರದ ಆಸೆ ಬಿದ್ದಾಗ ಅಣ್ಣ ತಮ್ಮಂದಿರು ದಾಯಾದಿಗಳಾಗ್ತಾರೆ. ಬಂಗಾರಪ್ಪ ಕೂಡ ಇದಕ್ಕೆ ಹೊರತಲ್ಲ. ಆದರೂ ಕುಟುಂಬವೊಂದು ಒಡೆದು ಹೋದಾಗ ಅದು ತಾನಾಗಿಯೇ ಶಕ್ತಿ ಕಳೆದುಕೊಳ್ಳುತ್ತೆ ಅನ್ನೋದಕ್ಕೆ ಬಂಗಾರಪ್ಪ ಕುಟುಂಬ ಕೂಡ ಹೊರತಾಗಿರಲಿಲ್ಲ. ಕುಟುಂಬ ಒಡೆದಾದ ಮೇಲೆ ಬಂಗಾರಪ್ಪ, ಕುಮಾರ್ ಬಂಗಾರಪ್ಪ, ಮಧು ಬಂಗಾರಪ್ಪ ಎಲ್ಲರೂ ಸೋಲು ಕಂಡ್ರು. ಸೋಲಿಲ್ಲದ ಸರದಾನನ ಕುಟುಂಬ ಸೋತು ಸುಣ್ಣವಾಗಿತ್ತು. ವಸಂತ್ ಕುಮಾರ್ ಬಂಗಾರಪ್ಪನವರ ಹಿರಿಯ ಪುತ್ರ. ಚಿತ್ರರಂಗದಲ್ಲಿ, ರಾಜಕೀಯ ರಂಗದಲ್ಲಿ ಕುಮಾರ್ ಬಂಗಾರಪ್ಪ ಎಂದೇ ಚಿರಪರಿಚಿತ. ಮಧು ಬಂಗಾರಪ್ಪ ಬಂಗಾರಪ್ಪನವರ ಎರಡನೇ ಪುತ್ರ. ನಟ, ನಿರ್ಮಾಪಕ ಹಾಗೂ ಆಡಿಯೋ ಕಂಪನಿಯೊಂದರ ಮಾಲೀಕ. ಇವರಿಬ್ಬರೂ ಬಂಗಾರಪ್ಪನವರ ಎರಡು ಕಣ್ಣುಗಳಂತಿದ್ದವರು. ಇಬ್ಬರನ್ನೂ ರಾಜಕೀಯದಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆಸಬೇಕು ಅನ್ನೋದು ಬಂಗಾರಪ್ಪನವರ ಕನಸಾಗಿತ್ತು. ಆ ಕನಸು ಸಾಕಾರಗೊಳಿಸಲು ಮೊದಲು ರಾಜಕೀಯಕ್ಕೆ ಹೆಜ್ಜೆ ಇಟ್ಟವರು ಕುಮಾರ್ ಬಂಗಾರಪ್ಪ. ಬಂಗಾರಪ್ಪ ರಾಷ್ಟ್ರ ರಾಜಕಾರಣದ ಕನಸು ಕಂಡು ಲೋಕಸಭೆ ಸದಸ್ಯರಾದಾಗ ಅವರ ವಿಧಾನಸಭಾ ಕ್ಷೇತ್ರ ಸೊರಬದಲ್ಲಿ ಮಗನನ್ನು ಸ್ಥಾಪಿಸಿದ್ದರು. ಕುಮಾರ್ ಬಂಗಾರಪ್ಪ ಶಾಸಕರಾಗಿದ್ದು ಹಾಗೆ. ಒಂದು ಹಂತದಲ್ಲಿ ಚಿತ್ರರಂಗದ ನಂಟನ್ನು ಸಂಪೂರ್ಣ ಕಡಿದುಕೊಂಡ ಬಂಗಾರಪ್ಪ ಕಾಂಗ್ರೆಸ್ ಶಾಸಕರಾದರು. ಬಂಗಾರಪ್ಪ ಕೂಡ ಕಾಂಗ್ರೆಸ್ನಲ್ಲಿಯೇ ಇರುವವರೆಗೆ ಕುಮಾರ್ ಬಂಗಾರಪ್ಪ ತಂದೆಯ ಜೊತೆಯಲ್ಲೇ ಚೆನ್ನಾಗಿಯೇ ಇತ್ತು. ಅಪ್ಪ ಮಗನ ಸಂಬಂಧ ಉತ್ತಮವಾಗಿಯೇ ಇತ್ತು. ಆದರೆ ಇಬ್ಬರ ಸಂಬಂಧ ಬಿರುಕು ಬಿಟ್ಟಿದ್ದು ಬಂಗಾರಪ್ಪ ಬಿಜೆಪಿ ಸೇರಿದಾಗ ದೂರವಾದ್ರು ಅಪ್ಪ ಮಗ. ಬಂಗಾರಪ್ಪ 2003ರಲ್ಲಿ ಬಿಜೆಪಿ ಸೇರಿದಾಗ ಬಂಗಾರಪ್ಪ ಒಬ್ಬರೇ ಬಿಜೆಪಿಗೆ ಹೋಗಲಿಲ್ಲ. ಅವರ ಜೊತೆ ಕುಮಾರ್ ಬಂಗಾರಪ್ಪ ಮತ್ತು ಮಧು ಬಂಗಾರಪ್ಪ ಕೂಡ ಇದ್ರು. ಬಿಜೆಪಿ ಸರ್ಕಾರದಲ್ಲಿ ಸಚಿವರಾದ ಹರತಾಳು ಹಾಲಪ್ಪ ಮತ್ತು ಶಾಸಕ ಬೇಳೂರು ಗೋಪಾಲಕೃಷ್ಣ ಕೂಡ ಆಗ ಬಂಗಾರಪ್ಪನವರ ಜೊತೆ ಬಿಜೆಪಿಗೆ ಹೋಗಿದ್ದವರೇ. ಆದರೆ ಕುಮಾರ್ ಬಂಗಾರಪ್ಪ ಅವರ ಮನವೊಲಿಸುವಲ್ಲಿ ಕಾಗೋಡು ತಿಮ್ಮಪ್ಪ ಯಶಸ್ವಿಯಾದರು. ಬಿಜೆಪಿಗೆ ಹೋಗಿದ್ದ ಕುಮಾರ್ ಬಂಗಾರಪ್ಪ ಕೆಲವೇ ದಿನಗಳಲ್ಲಿ ಕಾಂಗ್ರೆಸ್ಸಿಗೆ ವಾಪಸ್ ಬಂದುಬಿಟ್ರು. ಅಲ್ಲಿಂದ ಮುರಿದು ಬಿದ್ದ ಅಪ್ಪ ಮಗನ ನಡುವಿನ ಬಾಂಧವ್ಯ ಕೊನೆಯವರೆಗೂ ಹೊಂದಾಣಿಕೆಯಾಗಲೇ ಇಲ್ಲ. ಅದು ಈಗ ಸಂಸ್ಕಾರ ಸ್ಥಳದಲ್ಲೂ ಭುಗಿಲೆದ್ದು ಕಾಡುತ್ತಿದೆ. ಅಪ್ಪ ಮಗ ಬೇರೆಯಾದಾಗ ಅವರ ಜೊತೆ ಅವರ ಬೆಂಬಲಿಗರು ಬೇರೆ ಬೇರೆ ಆದರು. ಅದು ಇವತ್ತಿನ ಜಗಳದಲ್ಲಿ ಎದ್ದು ಕಾಣುತ್ತಿತ್ತು. ಕುಮಾರ್ ಬಂಗಾರಪ್ಪ ಅವರ ಕಣ್ಣಲ್ಲಿ ದುಃಖವಿತ್ತು. ಮಾತಿನಲ್ಲಿ ಅಪ್ಪನನ್ನು ಕಳೆದುಕೊಂಡ ನೋವು ಕಾಣುತ್ತಿತ್ತು. ಆದರೆ ಅಪ್ಪನ ಜೊತೆಗಿದ್ದ ಯಾರೊಬ್ಬರೂ ಕುಮಾರ್ ಬಂಗಾರಪ್ಪ ಜೊತೆಯಲ್ಲಿರಲಿಲ್ಲ. ತಮ್ಮದೇ ಮನೆಯಲ್ಲಿ ಸ್ಥಾನ ಕಳೆದುಕೊಂಡ ಕುಮಾರ್ ಬಂಗಾರಪ್ಪನವರಿಗೆ ಭಾವಂದಿರಾದ ಶಿವರಾಜ್ ಕುಮಾರ್, ತಿಲಕ್ ಕುಮಾರ್ ಮತ್ತು ಪವನ್ ಕುಮಾರ್ ಅವರಿಂದಲೂ ಬೆಂಬಲ ಸಿಕ್ಕಲಿಲ್ಲ. ಸೋದರಿಯರಾದ ಸುಜಾತ, ಗೀತಾ, ಅನಿತಾ ಕೂಡ ಕುಮಾರ್ ವಿರುದ್ಧವೇ ಇದ್ದರು. ಶಿವರಾಜ್ ಕುಮಾರ್ ಮಾತಿನಲ್ಲಿ ಕೂಡ ಅಂತ್ಯಕ್ರಿಯೆ ನೆರವೇರಿಸಿದ ಮಧು ಬಂಗಾರಪ್ಪನವರೇ ಚಿತಾಭಸ್ಮ ಸಂಗ್ರಹಿಸಬೇಕು, ಧಾರ್ಮಿಕ ವಿಧಿವಿಧಾನ ನೆರವೇರಿಸಬೇಕು ಎಂದಿದ್ದು ಇದಕ್ಕೆ ಸಾಕ್ಷಿ. ಪಾಲಿಟಿಕ್ಸ್ ಅಲ್ಲ ಇದು, ಫ್ಯಾಮಿಲಿ ಅಫೇರ್. ಇದು ಫ್ಯಾಮಿಲಿ ಅಫೇರ್ ಬಂದ್ಬಿಟ್ಟು ಫ್ಯಾಮಿಲಿ ಅಫೇರ್ ಆಗಿ ಹೋದ್ರೇ ಚೆನ್ನಾಗಿರೋದು. ಯಾಕಂದರೆ ನೆನ್ನೆ ಮಧು ಅವ್ರು ಮಾಡಿದ್ದಾರೆ, ಅದನ್ನ ಅವರ ಅಂತಿಮ ಸಂಸ್ಕಾರನ ಮಧು ಅವರು ನೆರವೇರಿಸಿದ್ದಾರೆ. ಅವ್ರ ಫ್ಯಾಮಿಲಿ ಮೆಂಬರ್ಸ್ ಏನೇನು ಆಸೆ ಪಟ್ಟಿದ್ದಾರೆ ಆ ರೀತಿ ಒಂದು ಇದರಲ್ಲಿ ಮೂವ್ಮೆಂಟ್ ಮಾಡಿದೆ. ಇವತ್ತು ಅಷ್ಟೇ ಇದಕ್ಕೂ ಅಷ್ಟೇ ಒಂದು ಏನಂತೀವಿ, ಒಂದು ರೀತಿ ಇದೆ,
ಈ ರೀತಿನೇ ಮಾಡಬೇಕು. ತಾಯಿ ಬರಬೇಕು, ಅವ್ರ ಸಂಬಂಧಿಕರು ಬರಬೇಕು, ನಾವೆಲ್ಲರೂ ಬಂದಿದ್ದೀವಿ. ಇದರಲ್ಲೇ ಹೋಗ್ಬೇಕೇ ಹೊರತು ಬೇರೆ ರೀತಿಯಲ್ಲಿ ಮಾಡಿದ್ದು ನಾನು ಕಮೆಂಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಬಟ್ ಏನಂದರೆ ಮಧು ಅವ್ರು ಮಾಡ್ತಿರೋದು, ಮಧು ಯಾವಾಗಲೂ ಜೊತೆಲಿ ಇದ್ದವನು, ಅವ್ರ ತಂದೆನ ತುಂಬ ನೋಡ್ಕೊಂಡಿದ್ದವನು. ಶಿವರಾಜ್ ಕುಮಾರ್ ಇದೊಂದು ಕುಟುಂಬದ ಜಗಳ, ಮಧ್ಯಪ್ರವೇಶಿಸಬೇಡಿ ಎಂದು ಮನವಿ ಮಾಡುತ್ತಲೇ ಕೆಲವರ ಬಗ್ಗೆ ಮಾತನಾಡಿ ಬಾಯಿ ಹೊಲಸು ಮಾಡಿಕೊಳ್ಳಬಾರದು ಎಂದದ್ದು ಎಲ್ಲರ ಹುಬ್ಬೇರಿಸಿದ್ದು ಹೌದು. ಸಾಮಾನ್ಯವಾಗಿ ಸಂಯಮ ಕಳೆದುಕೊಳ್ಳದ ಶಿವಣ್ಣ ಅವರ ಈ ಮಾತು ಎಲ್ಲಿಗೆ ತಾಕಬೇಕೋ ಅಲ್ಲಿಗೆ ತಾಕಿತ್ತು. ಎಲ್ಲೋ ಮಾತಾಡ್ತೀವಿ, ನಮ್ಮ ಸಂಬಂಧಿಕರೇನು ಅವರು, ಇಲ್ಲ ಅಂತಲ್ವ, ಸಂಬಂಧಿಕರೇನು ಮಾತಾಡ್ತೀವಿ. ಏನು ಆ ಜನ್ಮದ ವೈರಿ ಥರ ಅಂತ ಅಲ್ಲ, ಬಟ್ ಮಾತಾಡ್ತೀವಿ. ಬಟ್ ಏನಾಗುತ್ತೆ, ಒಂದೊಂದು ಬೇರೆ ರೀತಿ ನೀವು ಬಂದಾಗ ಅದು ಕಷ್ಟ ಆಗುತ್ತೆ ಆನ್ಸರ್ ಮಾಡೋಕ್ಕೆ, ಅದು ತಪ್ಪಾಗುತ್ತೆ. ಯಾಕಂದರೆ ಇದು ಫ್ಯಾಮಿಲಿ ಸಂಬಂಧಪಟ್ಟ ವಿಷಯ, ಫ್ಯಾಮಿಲಿಲೇ ಇರಬೇಕು. ಅದು ಜಾಸ್ತಿ ಹೊರಗಡೆ ನಾವು ಹೇಳೋಕ್ಕೋಗಲ್ಲ. ಇವತ್ತು ಮದುವರು ಮಾಡಿದ್ರೆ ಮದುವೆ ಮಾಡಬೇಕು ಅಷ್ಟೇ. ಸಂಬಂಧಗಳಾಗೆ ಬಿಟ್ಬಿಡ್ಬೇಕು. ಅದು ಸಂಬಂಧಗಳ ಥರನೇ ಹೋಗುತ್ತೆ. ಅದನ್ನು ಹೆಚ್ಚಿಗೆ ಮಾತಾಡಿ ನಾವು ನಾಲ್ಗೆ ಹೊಲಸು ಮಾಡ್ಕೋಬಾರ್ದು. ಶಿವಣ್ಣ ಈಗಲೂ ಚಿತ್ರರಂಗದಲ್ಲಿದ್ದಾರೆ. ಮಧು ಬಂಗಾರಪ್ಪ ರಾಜಕೀಯದಲ್ಲಿದ್ದರೂ ಹೆಚ್ಚು ಸಕ್ರಿಯವಾಗಿರುವುದು ಚಿತ್ರರಂಗದಲ್ಲಿ. ಹೀಗಾಗಿ ಇಬ್ಬರ ನಡುವೆಯೂ ಉತ್ತಮ ಬಾಂಧವ್ಯವಿದೆ. ಅವರು ಸಂಬಂಧಿಕರು ಎನ್ನುವುದಕ್ಕಿಂತಲೂ ಹೆಚ್ಚಾಗಿ ಅವರೇ ಹೇಳಿಕೊಳ್ಳುವಂತೆ ಸ್ನೇಹಿತರು. ಮಧು ಬಂಗಾರಪ್ಪ ಹೇಳಿದ್ದು ಅದೇ ಮಾತು. ಪದೇ ಪದೇ ಇದು ಕುಟುಂಬದ ರಾಜಕೀಯ, ಮಾತನಾಡುವುದಿಲ್ಲ ಪ್ಲೀಸ್ ಎಂದ ಮಧು ಬಂಗಾರಪ್ಪ ಆಮೇಲೆ ಅಣ್ಣನ ಮೇಲಿನ ಅಸಮಾಧಾನವನ್ನ ಬಹಿರಂಗವಾಗಿಯೇ ಹೊರಹಾಕಿದ್ರು. ನಂಗೂ ಬೇಜಾರಾಯ್ತು, ಇದೆಲ್ಲ ಆಯ್ತು ಅಂತ ಹೇಳಿ. ನಂಗೆ ಗೊತ್ತಿರಲಿಲ್ಲ. ಅಲ್ಲಿನೋ ಮನೇಲಿ ಕಾರ್ಯ ಇವತ್ತು ಬೆಳಗ್ಗೆ ಎಲ್ಲ ಇತ್ತು, ಅದು ಮಾಡ್ತಾ ಇದ್ವಿ. ಯಾರೋ ಬಂದು ಹೇಳಿದರು. ಅವಾಗ ಶಿವಣ್ಣವ್ರು ಅವ್ರಿಗೆ ಬೈದು ಕಳಿಸಿ, ಹೋಗ ನಮ್ಮಪ್ಪಂಗೆ ನಾನು ಫಸ್ಟ್ ಮಣ್ಣು ಹಾಕಲಿಲ್ಲ, ಯಾರೋ ಜನರು ಪುಣ್ಯಾತ್ಮ ಹಾಕಿರೋದು, ನಾನು ಕೊನೆಗೆ ಹಾಕಿದೆ ಅಂತ. ಇದು ಅಷ್ಟೇ, ಇದು ನಾನು ಮಾಡಿದೆ ಫಸ್ಟು, ಅವ್ರು ಮಾಡಿದೆ ಅಲ್ಲ. ಕುಟುಂಬದ್ದು ಇದನ್ನ ಬಿಟ್ಬಿಡಿ. ಇದು ಬಂಗಾರಪ್ಪರು ನಮ್ಮ ಆಸ್ತಿ ಅಲ್ಲ, ಇದು ಬಂಗಾರಪ್ಪರು ಜನತೆ ಆಸ್ತಿ. ಜನರಿಗೆ ಕೇಳ್ಬಿಡಿ ಈ ಪ್ರಶ್ನೆನ, ಅವರೇ ತೀರ್ಮಾನ ಮಾಡ್ತಾರೆ. ತಾಯಿ, ಭಾವ, ಅಕ್ಕಂದಿರ ಜೊತೆ ಪಾರ್ಥಿವ ಶರೀರವನ್ನು ಸುಟ್ಟಿದ್ದ ಸ್ಥಳಕ್ಕೆ ಆಗಮಿಸಿದ್ದ ಮಧು ಬಂಗಾರಪ್ಪ ಕುಟುಂಬದ ಜೊತೆ ಪೂಜೆ ನೆರವೇರಿಸಿದ್ರು. ಅಣ್ಣ ಕುಮಾರ್ ಬಂಗಾರಪ್ಪ ಅಲ್ಲಿಯೇ ಪಕ್ಕದ ಗೆಸ್ಟ್ ಹೌಸ್ನಲ್ಲಿದ್ದರು. ಅಪ್ಪಿತಪ್ಪಿಯೂ ತಮ್ಮ ಇಡೀ ಕುಟುಂಬ ಸೇರಿದ್ದ ಚಿತೆಯ ಸ್ಥಳಕ್ಕೆ ಬರಲಿಲ್ಲ. ಹಾಗೆ ಬಂದಿದ್ರೆ ಕುಟುಂಬದ ಸಂಪೂರ್ಣ ಕಲಹ ನಿವಾರಣೆಯಾಗುತ್ತಿತ್ತ? ಅಲ್ಲಿ ಮತ್ತೊಂದು ಬಾಂಧವ್ಯದ ತಂಗಾಳಿ ಬೀಸುತ್ತಿತ್ತ? ಹೀಗೆ ಅಂತ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಕಾಲವೇ ಉತ್ತರ ನೀಡುತ್ತೆ. ಇಷ್ಟೆಲ್ಲ ಆದಮೇಲೆ ಕುಮಾರ್ ಬಂಗಾರಪ್ಪ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ರು, ಕಣ್ಣೀರು ಹಾಕಿದ್ರು, ತಮ್ಮ ಕಥೆಯನ್ನೆಲ್ಲ ಹೇಳ್ಕೊಂಡ್ರು. ಅದೆಲ್ಲವನ್ನು ನೋಡೋಣ ಸಣ್ಣದೊಂದು ಬ್ರೇಕ್ನ ನಂತರ. Too much. Down!